ಜೈ ಜಗನ್ನಾಥ್. ಭಾರತದಿಂದ ಮತ್ತು ಪ್ರಪಂಚದಾದ್ಯಂತದ ಸನಾತನ ಧರ್ಮದ ಎಲ್ಲ ಭಕ್ತರಿಗೆ ಮತ್ತು ಎಲ್ಲ ಭಗವತ್ ಪ್ರೇಮಿಗಳಿಗೆ ನನ್ನ ನಮ್ರ ನಮಸ್ಕಾರಗಳು. ಇಂದು ಇಡೀ ಜಗತ್ತು ಮತ್ತು ಭಾರತವು ಮಿಡತೆಗಳ ಹಾವಳಿಯಿಂದ ಸಮಸ್ಯೆಗಳನ್ನು ಎದುರಿಸುತ್ತಿದೆ ಮತ್ತು ಈ ಮಿಡತೆಗಳು ಭಾರತದ ವಿವಿಧ ರಾಜ್ಯಗಳಲ್ಲಿ ವಿನಾಶವನ್ನುಂಟು ಮಾಡಿವೆ. ಉದಾಹರಣೆಗೆ ರಾಜಸ್ಥಾನ, ಪಂಜಾಬ್, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಇನ್ನಷ್ಟು. ವಿಶೇಷವಾಗಿ ಈ ಮಿಡತೆಗಳಿಂದಾಗಿ ರೈತರು ಅಥವಾ ಕೃಷಿಯಲ್ಲಿ ತೊಡಗಿರುವ ಜನರು ಭಾರೀ ತೊಂದರೆಗೀಡಾಗಿದ್ದಾರೆ. ಮಹಾಪುರುಷ ಅಚ್ಯುತಾನಂದರು ಈ ಸಂದರ್ಭದಲ್ಲಿ ಬರೆದಿದ್ದಾರೆ, ଝିଙ୍କାରି ବୋଲିଣ ଏକ ବର୍ଣ୍ଣ ପୋକ ଆସିବେ ଶୂନ୍ୟ ଉଡ଼ିଣ, ଏହି ସୂଚକରୁ ଜାଣିବୁ ଗରୁଡ଼ ତେତିକି ଆସିବେ ସୈନ୍ୟ. ಮಹಾಪುರುಷ ಅಚ್ಯುತಾನಂದರು ಇದನ್ನು ಒಡಿಯಾ ಭಾಷೆಯಲ್ಲಿ ಬರೆದಿದ್ದಾರೆ. ಅವರು ಈ ಮೂಲಕ ಏನನ್ನು ಪ್ರಸಾರ ಮಾಡುತ್ತಿದ್ದಾರೆ ಎಂಬುದನ್ನು ನಾನು ವಿವರಿಸುತ್ತೇನೆ. ಕಿಂಕರಿ ಎಂದರೆ ಮಿಡತೆ. ನೀಲಿ ಬಣ್ಣದಿಂದ ಮಿಡತೆಗಳಂತಹ ಸಣ್ಣ ಕೀಟಗಳು ಅಜ್ಞಾತ ಸ್ಥಳದಿಂದ ಇದ್ದಕ್ಕಿದ್ದಂತೆ ಮತ್ತು ಮೋಸದಿಂದ ಭಾರತಕ್ಕೆ ಹೋಗುತ್ತಾರೆ. ಈ ಕೀಟಗಳು ಉತ್ತರ ಮತ್ತು ದಕ್ಷಿಣದ ಎರಡು ದಿಕ್ಕುಗಳಿಂದ ಭಾರತವನ್ನು ಹೊಡೆಯುತ್ತವೆ ಮತ್ತು ಭಾರತದ ಅನೇಕ ರಾಜ್ಯಗಳಲ್ಲಿ ವ್ಯಾಪಕವಾದ ಮುತ್ತಿಕೊಳ್ಳುವಿಕೆ ಮತ್ತು ಉಪದ್ರವವನ್ನು ಉಂಟುಮಾಡುತ್ತದೆ. ಮತ್ತು ಮಹಾಪುರುಷ ಅಚ್ಯುತಾನಂದ ಅವರು ಸೂಚಿಸಿದ್ದಾರೆ, ಮಿಡತೆಗಳ ಆಗಮನವು ಮಹಾಯುದ್ಧದ ಆರಂಭದ ಶಕುನವಾಗಿದೆ. ಅವರು ಒಡಿಯಾ ಭಾಷೆಯಲ್ಲಿ ಬರೆದಿದ್ದಾರೆ, ಏಹಿ ಸೂಕಕ ರು ಜಾಣಿಬು ಗರುಡ ಟೆಟಿಕೆ ಆಸಿಬೆ ಸೈನ್ಯ. ಎಷ್ಟು ಮಿಡತೆಗಳು ಭಾರತದ ಮೇಲೆ ದಾಳಿ ಮಾಡುತ್ತವೆ ಎಂದು ಅವರು ನಿರ್ದಿಷ್ಟಪಡಿಸಿದ್ದಾರೆ. ಅದೇ ಸಂಖ್ಯೆಯ ಸೈನಿಕರು ಚೀನಾ, ಪಾಕಿಸ್ತಾನ ಮತ್ತು ಮುಂಬರುವ ಯುದ್ಧದ ಸಮಯದಲ್ಲಿ ಇತರ ಪ್ರತಿಸ್ಪರ್ಧಿ ದೇಶಗಳು ಭಾರತದ ಮೇಲೆ ದಾಳಿ ಮಾಡುತ್ತವೆ. ಈ ಮಿಡತೆಗಳು ಭಾರತದ ನೆಲಕ್ಕೆ ಕಾಲಿಡುತ್ತವೆ. ರೈತರು ಮತ್ತು ಕೃಷಿಕರಿಗೆ ಊಹಿಸಲಾಗದ ನೋವು ಮತ್ತು ದುಃಖ. ಆದರೆ ಈ ದುಃಖವನ್ನು ಯುದ್ಧವನ್ನು ಸೂಚಿಸುವ ಸಂಕೇತವೆಂದು ಗ್ರಹಿಸಬೇಕು ಮತ್ತು ಭಾರತದ ಜನರು ಈ ಸಂಕೇತವನ್ನು ಗ್ರಹಿಸಬೇಕು ಮತ್ತು ಅದನ್ನು ಗಮನಿಸಬೇಕು. ಅಂತಹ ಸಂಕೇತಗಳು ಗೋಚರಿಸುತ್ತವೆ ಏಕೆಂದರೆ ಭೀಕರ ಪ್ರತಿಕೂಲತೆಗಳ ಮೊದಲು ಬರ, ಯುದ್ಧ ಮತ್ತು ಗ್ರಹಿಸಲಾಗದ ನೋವು ಮಾನವೀಯತೆಯನ್ನು ಮುಷ್ಕರ ಮಾಡುವಂತೆ. ಪ್ರಕೃತಿ, ಸುತ್ತಮುತ್ತಲಿನ ಮತ್ತು ಜೀವಿಗಳಲ್ಲಿ ಕೆಲವು ಬದಲಾವಣೆಗಳು ಯಾವಾಗಲೂ ಬರುತ್ತಿರುವ ಕೆಟ್ಟ ಸಮಯದ ಬಗ್ಗೆ ನಮಗೆ ಎಚ್ಚರಿಕೆ ನೀಡುತ್ತದೆ. ಇಂದು ಈ ಅಶುಭ ಸಂಕೇತ ಮಿಡತೆಗಳ ಸಂಭವ ಭಾರತದಲ್ಲಿ ಗೋಚರಿಸುತ್ತದೆ. ಭಾರತದ ಹೊರತಾಗಿ ಈ ಮಿಡತೆ ಸಮಸ್ಯೆಯು ಸಹ ಸ್ಪಷ್ಟವಾಗಿ ಕಂಡುಬರುತ್ತದೆ. ಭಾರತದ ಕೆಲವು ನೆರೆಯ ದೇಶಗಳು ಮತ್ತು ಕೆಲವು ಇತರ ದೇಶಗಳು. ಇದರರ್ಥ ಮಿಡತೆಗಳ ಸಂಭವವನ್ನು ಮುಂಬರುವ ಯುದ್ಧದ ಸಂಕೇತವೆಂದು ಗ್ರಹಿಸಬೇಕು. ಮುಂದೆ ಮಹಾಪುರುಷ ಅಚ್ಯುತಾನಂದರು ಬರೆದಿದ್ದಾರೆ, ಸುಣ ಕುಮಾರ ನಿಷ್ಠಾ ವಚನ ಉತ್ತರು ಆಸಿಬೆ ಝಿಂಟಿಕಾಗಳು. ಅಂದರೆ ಈ ಮಿಡತೆಗಳು ಉತ್ತರ ದಿಕ್ಕಿನಿಂದ ಹಿಂಡು ಹಿಂಡಾಗಿ ಬರುತ್ತವೆ. ಮತ್ತು ಮುಂದೆ ಮಹಾಪುರುಷ ಅಚ್ಯುತಾನಂದರು ತಮ್ಮ ಪುಸ್ತಕ ಭವಿಷ್ಯ ಮಾಲಿಕಾದಲ್ಲಿ 500 ವರ್ಷಗಳ ಹಿಂದೆ ಭವಿಷ್ಯ ನುಡಿದಿದ್ದಾರೆ. ಪೂರ್ವ ಪಶ್ಚಿಮ ದಕ್ಷಿಣ ದಿಗರೆ ಘೊಟ್ಟಿ ರಹಿವೆ ಬಹುತ ಸಂಸಾರೆ. ಇದರರ್ಥ ಈ ಸಣ್ಣ ಕೀಟಗಳು ಎರಡರಲ್ಲೂ ಅತಿರೇಕವಾಗಿ ಹರಡುತ್ತವೆ. ದಿಕ್ಕುಗಳು ಪೂರ್ವ ಮತ್ತು ಪಶ್ಚಿಮ ಮತ್ತು ಕೃಷಿಗೆ ತೀವ್ರ ಹಾನಿಯನ್ನುಂಟು ಮಾಡುತ್ತದೆ. ଯେତିକି ଆସିବେ ଝିଣ୍ଟିକା ପୋକ ତେତିକି ମ୍ଲେଚ୍ଛ ବି ହୋଇବେ ଅତ. ಯಾನಿ ಈ ಶ್ಲೋಕಗಳ ಮೂಲಕ ಮಹಾಪುರುಷ ಅಚ್ಯುತಾನಂದರು ಹೊಂದಿದ್ದಾರೆ, ವಿಲಕ್ಷಣ ಮಿಡತೆ ದಾಳಿಗೆ ಸಾಕ್ಷಿಯಾಗುವ ದೇಶಗಳು ಎಂದು ಮತ್ತಷ್ಟು ಮುನ್ಸೂಚಿಸಿದರು. ಮ್ಲೇಚ್ಛಗಳ ಸಾವುಗಳನ್ನು ದಾಖಲಿಸುತ್ತದೆ, ಅಂದರೆ ಧರ್ಮವನ್ನು ಅನುಸರಿಸದ ಪಾಪಿಗಳು. ಅನೇಕ ಸಂಖ್ಯೆಯ ಮಿಡತೆಗಳು ಅವು ಆಕ್ರಮಣಕ್ಕೊಳಗಾಗುತ್ತವೆ. ಮಹಾಪುರುಷನು ತನ್ನ ಭವಿಷ್ಯವಾಣಿಯಲ್ಲಿ ಪಾಪಿಗಳು, ಅವನತಿ ಹೊಂದಿದ ಜನರನ್ನು ಮಾತ್ರ ತರಾಟೆಗೆ ತೆಗೆದುಕೊಳ್ಳಲಾಗುವುದು ಎಂದು ಬರೆದಿದ್ದಾರೆ. ಧಾರ್ಮಿಕ ಜನರಿಗೆ ತೊಂದರೆಯಾಗುತ್ತದೆ ಎಂದು ಅವರು ಎಲ್ಲಿಯೂ ಉಲ್ಲೇಖಿಸಿಲ್ಲ, ಏಕೆಂದರೆ ಮಾಲಿಕಾದಲ್ಲಿ ಮಹಾಪುರುಷನ ಬರಹಗಳು ಆಧರಿಸಿವೆ. ಧರ್ಮ ಮತ್ತು ಅಧರ್ಮದ ವ್ಯಾಪಕತೆ. ಯಾರು ಪಾಪಗಳನ್ನು ಮಾಡುತ್ತಾರೆ ಅವರು ವಿನಾಶದಲ್ಲಿ ಮುಳುಗುತ್ತಾರೆ. ಆದರೆ ಯಾರು ಸದಾಚಾರದ ಹಾದಿಯಲ್ಲಿದ್ದಾರೆ ಅವರು ಹಾನಿಗೊಳಗಾಗದೆ ಉಳಿಯುತ್ತಾರೆ. ಆ ನೀತಿವಂತರಿಗೆ ವಿನಾಯಿತಿ ಇರುತ್ತದೆ. ವಿನಾಶದಿಂದ ಮತ್ತು ಸತ್ಯಯುಗಕ್ಕೆ ಮೀರುತ್ತದೆ. ಇದನ್ನು ಮಹಾಪುರುಷರು ತಮ್ಮ ಮಾಲಿಕೆಯಲ್ಲಿ ಬರೆದುಕೊಂಡಿದ್ದು ಇಂದು ನಿಜವಾಗುತ್ತಿದೆ. ಅವರು ಸಹ ಬರೆದಿದ್ದಾರೆ, ଯେତିକି ଆସିବେ ଝିଣ୍ଟିକା ପୋକ ତେତିକି ମ୍ଲେଚ୍ଛ ହୋଇବେ ଅତ, ତେତିକି ସୈନ୍ୟ ହେବେ ଓଡ଼ିଶାପୁର, ଘୋଡ଼ା ଟାପୁରେ ମହି ହେବ ଝୁର. ಮಹಾಭಾರತ ಯುದ್ಧದ ಒಂದು ಭಾಗ ಎಂದರ್ಥ. ಅದು ಅಪೂರ್ಣವಾಗಿಯೇ ಉಳಿದಿದೆ. ದ್ವಾಪರಯುಗದಲ್ಲಿ ಮಹಾಭಾರತ ಯುದ್ಧ ನಡೆದಾಗಿನಿಂದ ಈಗ ತೀರ್ಮಾನಿಸಲಾಗುತ್ತದೆ. ಖಂಡಿತವಾಗಿಯೂ ವಿಶ್ವಯುದ್ಧ ನಡೆಯಲಿದೆ. ಭಾರತ, ಪಾಕಿಸ್ತಾನ ಮತ್ತು ಚೀನಾ ನಡುವೆ ಯುದ್ಧ ನಡೆಯಲಿದೆ. ಕೊನೆಯಲ್ಲಿ ಮಹಾಭಾರತ ಯುದ್ಧದ ಎಡಭಾಗದ ಭಾಗವು ಮುಕ್ತಾಯಗೊಳ್ಳುವಾಗ ನಿರ್ಣಾಯಕ ಯುದ್ಧವೂ ನಡೆಯಲಿದೆ.
ಆ ನಿರ್ಣಾಯಕ ಯುದ್ಧ ಎಲ್ಲಿ ನಡೆಯಲಿದೆ? ಒಡಿಶಾದಲ್ಲಿ ಹೋರಾಟ ನಡೆಯಲಿದೆ. ಮತ್ತು ಭಾರತದ ಮೇಲೆ ದಾಳಿ ಮಾಡುವ ದೇಶಗಳ ಪಡೆಗಳು ಒಡಿಶಾಗೆ ನುಗ್ಗುತ್ತವೆ. ಒಡಿಶಾದಲ್ಲಿ ಈ ಯುದ್ಧ ಎಲ್ಲಿ ನಡೆಯಲಿದೆ? ಒಡಿಶಾದ ರಾಜಧಾನಿ ಭುವನೇಶ್ವರದ ಆಸುಪಾಸಿನಲ್ಲಿ. ಅಲ್ಲಿ ಒಂದು ಪ್ರಮುಖವಾದ ಪರ್ವತವಿದೆ, ಖಂಡಗಿರಿ. ಗಿರಿ ಎಂದರೆ ಬೆಟ್ಟ. ಭಾರತದ ಮೇಲೆ ದಾಳಿ ಮಾಡುವ ಎಲ್ಲಾ ದೇಶಗಳ ಸೈನಿಕರು ಒಡಿಶಾದ ಖಂಡಗಿರಿಯ ಈ ಸ್ಥಳಕ್ಕೆ ಚಾರ್ಜ್ ಮಾಡುತ್ತಾರೆ. ಈ ಸೈನಿಕರು ಒಡಿಶಾದ ಖಂಡಗಿರಿ ಪ್ರವೇಶಿಸಿದಾಗ ಏನಾಗುತ್ತದೆ? ಭಗವಾನ್ ಕಲ್ಕಿಯು ಮಹಾಭಾರತ ಯುದ್ಧದ ಉಳಿದ ಭಾಗವನ್ನು ಹೋರಾಡುತ್ತಾನೆ ಮತ್ತು ಮುಕ್ತಾಯಗೊಳಿಸುತ್ತಾನೆ. ಮಹಾಭಾರತರೆ ಅಧೆ ಪುರಿಚಿಖ ಪರ ಶುದ್ಧ ಶೋಣಿತ ಭಕ್ಕಿವೆ ಮಾಗಿಯಚಿ ಬರ. ಯೋಗಮಾಯ ಪರಮ ಭಗವಂತನ ಆಂತರಿಕ ಶಕ್ತಿ. ಅವಳು ಸಹ ಭಗವಂತನ ನಿರ್ದೇಶನದಲ್ಲಿ ಕೆಲಸ ಮಾಡುತ್ತಾಳೆ. ಸಾವಿನ ಸಂಖ್ಯೆ ಎಂದರ್ಥ. ಮಹಾಭಾರತ ಯುದ್ಧದಲ್ಲಿ ನೋಂದಾಯಿಸಿಕೊಳ್ಳಬೇಕಾಗಿತ್ತು, ಅಪೂರ್ಣವಾಗಿ ಬಿಡಲಾಯಿತು. ಅನೈತಿಕ ಜನರು ಅವರ ಮರಣದ ನಂತರ ಖಪ್ಪರ ಎಂದು ಕರೆಯಲ್ಪಡುವ ಪ್ರಪಾತದ ಪಾತ್ರೆಯಲ್ಲಿ ಎಸೆಯಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಅಂದಿನಿಂದ ಅಪೂರ್ಣವಾಗಿ ಉಳಿದಿರುವ ಮಹಾಭಾರತ ಯುದ್ಧದ ಆ ಭಾಗವು ಭಾರತದ ಒಡಿಶಾದ ಖಂಡಗೀರ್ ಬಳಿ ಹೋರಾಡುತ್ತದೆ. ಆ ಯುದ್ಧದ ಸಮಯದಲ್ಲಿ ಒಡಿಶಾದಲ್ಲಿ ಈಗಾಗಲೇ ಜನ್ಮ ಪಡೆದ ಭಗವಾನ್ ಕಲ್ಕಿದೇವ ಮೊದಲ ಬಾರಿಗೆ ಅವರ ಮಾನವ ರೂಪದಲ್ಲಿ ಅವರ ಸುದರ್ಶನ ಚಕ್ರವನ್ನು ಆವಾಹನೆ ಮಾಡುತ್ತಾರೆ. ಇದನ್ನು ಪ್ರಸ್ತಾಪಿಸುತ್ತಾ ಮಹಾಪುರುಷ ಅಚ್ಯುತಾನಂದರು ಹೀಗೆ ಬರೆದಿದ್ದಾರೆ. ಒಡಿಶಾ ರಾಜ್ಯರ ಖಂಡಗಿರಿଠାରେ ಅನೇಕ ಯುದ್ಧ ಹೊಯ್ವ ಚಕ್ರಧರಿ ಪ್ರಭು ಅನಂತ ಕಿಶೋರ ನೆಚ್ಛ ಸಂಹಾರ ಕರಿವೆ. ಅಂದರೆ ಒಡಿಯಾ ಭಾಷೆಯಲ್ಲಿ ಮಹಾಪುರುಷ ಅಚ್ಯುತಾನಂದರು ಹೀಗೆ ಬರೆದಿದ್ದಾರೆ. ಭಾರತದ ಒಡಿಶಾ ರಾಜ್ಯದಲ್ಲಿರುವ ಖಂಡಗಿರಿ ಎಂಬ ಪರ್ವತದ ಬಳಿ ಮಹಾಭಾರತ ಯುದ್ಧದ ಅಪೂರ್ಣ ಭಾಗ ಏಕ್ ಬಾಲ ಯುದ್ಧ ಹೋರಾಡಲಾಗುವುದು. ಆ ಯುದ್ಧದಲ್ಲಿ ಭಗವಾನ್ ಅನಂತ ಕಿಶೋರನು ತನ್ನ ಯೌವನದಲ್ಲಿ ಪರಮಾತ್ಮನನ್ನು ಉಲ್ಲೇಖಿಸುತ್ತಾನೆ. ಅವನ ಯೌವನದಲ್ಲಿ ಮೊದಲ ಬಾರಿಗೆ ಅವನ ಸುದರ್ಶನ ಚಕ್ರವನ್ನು ಆವಾಹನೆ ಮಾಡುತ್ತಾನೆ ಮತ್ತು ಎಲ್ಲಾ ಪಾಪಿಗಳನ್ನು ಮ್ಲೇಚ್ಛಗಳು ನಾಶಪಡಿಸಿದ ನಂತರ ಭಾರತವನ್ನು ವಿಜಯಶಾಲಿಯಾಗಿಸುತ್ತದೆ. ನಂತರ ಭಗವಂತ ಸದಾಚಾರದ ಸ್ಥಾಪನೆಯ ಕಾರ್ಯವನ್ನು ಮುಂದುವರಿಸುತ್ತಾನೆ, ಧರ್ಮ ಸಂಸ್ಥಾಪನ ಮತ್ತು ಪ್ರಪಂಚದಾದ್ಯಂತ ಸನಾತನ ಧರ್ಮವನ್ನು ಸ್ಥಾಪಿಸಿ. ಭಗವಂತನ ಭಕ್ತರು ಪಂಚು ಪಾಂಡವರು, 5 ಪಾಂಡವರು, ಸಪ್ತರಥಿ 7 ಯೋಧರು ಮತ್ತು ಎಲ್ಲ ಭಕ್ತರು. ಮಹಾಪುರುಷನು ಮಾಲಿಕಾದಲ್ಲಿ ನಿರ್ದಿಷ್ಟಪಡಿಸಿದ್ದಾನೆ ಮತ್ತು ಪವಿತ್ರ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ, ಈಗಾಗಲೇ ಜನ್ಮವನ್ನು ಪಡೆದಿದ್ದಾನೆ. ಭಗವಾನ್ ಕಲ್ಕಿದೇವನು ತನ್ನ ಈ ಭಕ್ತರೊಂದಿಗೆ ಸನಾತನ ಧರ್ಮವನ್ನು ಜಗತ್ತಿನಾದ್ಯಂತ ಸ್ಥಾಪಿಸುತ್ತಾನೆ. ಇಂದಿನ ಸಂಚಿಕೆಯನ್ನು ಮುಗಿಸುವ ಸಮಯ ಬಂದಿದೆ. ಆದ್ದರಿಂದ ನಾವು ಮುಂದಿನ ಸಂಚಿಕೆಯಲ್ಲಿ ಇದನ್ನು ಚರ್ಚಿಸುತ್ತೇವೆ. ಜೈ ಜಗನ್ನಾಥ್.